ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ವಿಚಾರಗಳು ನನಗಿನ್ನೂ ಅರ್ಥನೇ ಆಗ್ತಾಯಿಲ್ಲ. ಏನಪ್ಪ ಅಂದರೆ, ಇವಾಗ ಕಾರ್ತಿಕ್ಕು ಸಂಗೀತ ಚೆನ್ನಾಗಿದ್ರು, ಅದೇನೋ ಒಂದು ಬಕೆಟ್ ಹಿಡಿತಿದ್ಯಾ ಅನ್ನೋ ವಿಷಯಕ್ಕೆ ಇಷ್ಟೊಂದು ಓವರಾಗಿ ಆಡ್ತಾರೋ ಈ ಕಾರ್ತಿಕ್ಗೆ 60 ದಿವಸದಿಂದ ವಿನಯ್ ಗೌಡ ಹೇಳಿರೋ ಮಾತು ಯಾವುದು ನೆನಪಾಗ್ತಾ ಇಲ್ವಾ ಅಂತ ನನಗೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಗುರು. ನೀವೇನಂತೀರ? ಅವ್ನು ಹೇಳಿರೋ ಮಾತುಗಳು ಅಂತೂ ಯಪ್ಪ, ಬಾರೋ ಗಣಸೆ ಬಾರೋ ತಗಡು ಅಂದ, ಆಮೇಲೆ ಬಳೆಗಳ ರಾಜ ಅಂದ, ಆಮೇಲೆ ನಿನಗೆ ಯೋಗ್ಯತೆ ಇದೆಯೇನೋ ಆಚೆ ಕಡೆ ಬಾರೋ ನೋಡ್ಕೊತೀನಿ ಅಂದ, ಎಷ್ಟೆಲ್ಲ ಬೋಡ ನನ್ನ ಮಗನೇ ಅಂದ, ಏನೆಲ್ಲ ಬೈದ, ಏನೇನೋ ಬೈದ. ಇನ್ನು ಕೆಲವೊಂದು ವಿಚಾರಗಳು ಸಿಕ್ಕಾಪಟ್ಟೆ ಇದೆ. ಅಷ್ಟೆಲ್ಲ ಅಂದ್ರೂ ಇವನಿಗೆ ಫೀಲೇ ಆಗಿಲ್ಲ ಗುರು, ಏನೂ ಅನಿಸಿಲ್ಲ, ಹಂಗೆ ಕ್ಲೋಸ್ ಆಗ್ಬಿಟ್ಟವ್ರೆ. ಏನು ಸಂಗೀತ ಬರೀ ಬೊಕೆಟ್ ಹಿಡಿತಿದ್ಯಾ, ಅದಕ್ಕೂ ಸಾರಿ ಕೇಳಿದಾಯ್ತು ಅವಳು, ಅಷ್ಟಕ್ಕೆ ಇವನಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ನನಗಂತೂ ನಿಜವಾಗ್ಲೂ ಇವನು ಯಾವ ಥರ ಯಪ್ಪ ದೇವರೇ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ಇವಾಗ ಒಂದು ಟೀಮ್ ಸೇರ್ಪಡೆ ಆದಾಗ ದುಡ್ಡು ಈಸ್ಕೊಂಡ ತಾನೆ, 3,500 ಪಾಯಿಂಟ್ಸ್ ದುಡ್ಡು ಈಸ್ಕೊಂಡ ತಾನೆ. ಸಡನ್ನಾಗಿ ಅಲ್ಲಿ ತನಿಷಾ 4,300 ಕೊಡ್ತೀನಿ ಅಂದ ಶತ್ನ ಪ್ಲೇಟೇ ಚೇಂಜ್ ಮಾಡಿಬಿಟ್ಟ ಗುರು. ಏನು ಗುರು ಇದು? ಒಂದು ಸತಿ ತೊಗೊಂಡ್ಮೇಲೆ ಮುಗೀತು, ಅದಕ್ಕೆ ಒಂದು ವ್ಯಾಲ್ಯೂ ಬೇಡವಾ? ಅದು ನಿಜವಾಗ್ಲೂ ಹೇಳ್ತೀನಿ, ಇವಂದೇ ತಪ್ಪು. ಮತ್ತು ಇನ್ನೊಂದು, ಇವನು ಓನಾಗಿ ಏನು ಡಿಸಿಷನ್ ತೊಗೊಳ್ಳೋದೇ ಇಲ್ಲ ಗುರು. ಒಂದು ಹೋಗಿ ತನಿಷನ್ ಕೇಳ್ತಾನೆ, ಇಲ್ಲಾಂದರೆ ಹೋಗಿ ಸಿರಿ ಮ್ಯಾಮ್ನ ಕೇಳ್ತಾನೆ. ಇವನು ಓನಾಗಿ ಏನೂ ಡಿಸಿಷನ್ ತೊಗೊಳ್ಳಲ್ಲ. ಮತ್ತು ಇಷ್ಟೆಲ್ಲ ತಪ್ಪಾದಮೇಲೆ ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ನಾನು ಮಾಡಿರೋದೇನಾದರೂ ತಪ್ಪು ಅನ್ನಿಸ್ತಿದ್ಯಾ, ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಓವರ್ ಡೋ ಬೇರೆ ಆಡ್ತಾನೆ. ಅಯ್ಯೋ ದೇವರೇ, ಇವನು ಯಾರು ಗುರು? ಇವನು ಕಿಲಾಡಿ ಕಿಟ್ಟಿ ಥರ ಆಡ್ತಾನೆ. ಇಲ್ಲಿ ಜನಗಳಿಗೆ ನೋಡಿದ್ರೆ ಇವನು ಯಾವುದೋ ಒಳ್ಳೆ ಸೆಡೆ ಥರ ಆಡ್ತಿರೋ ಥರ ಅನ್ನಿಸ್ತಿದ್ದೆ ನನಗೆ. ಇವರು ಬಿಗ್ ಬಾಸಿನ ಇವರಿಬ್ಬರು ಜೋಡೆತ್ತುಗಳಂತೆ. ಇಷ್ಟು 60 ದಿವಸದಿಂದ ಆಚೆ ಕಡೆ ಒಂದು ಡೈಲಾಗ್ ಇದೆ, ಇವರು ಜೋಡೆತ್ತುಗಳು, ಇಬ್ಬರು ಜೋಡೆತ್ತುಗಳು ಅಂದರೆ ಇವ್ರು ಜೋಡೆತ್ತುಗಳಲ್ಲ ನಾಯಿಗಳು ಅಂತ ಆಗ್ತಾ ಇದ್ದಾರೆ. ಅಯ್ಯೋ ದೇವರೇ, ನನಗಂತೂ ನಿಜವಾಗ್ಲೂ ಇಷ್ಟ ಆಗಿಲ್ಲ ಗುರು. ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಈ ಕಾರ್ತಿಕ್ ಬಗ್ಗೆ, ವಿನಯ್ ಗೌಡ ಬಗ್ಗೆ. ಮತ್ತು ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.